ಇದು ನಿಜಕ್ಕೂ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಸ್ಟೋರಿ. ಮಲಗುಂಡಿ ಸ್ವಚ್ಛಗೊಳಿಸಿ ತಲೆ ಮೇಲೆ ಹೊತ್ತ ಕೂಲಿ ಕಾರ್ಮಿಕ. ಇದು ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಸ್ಟೋರಿ. ಇದು ಮಲಗುಂಡಿ ಸ್ವಚ್ಛಗೊಳಿಸಿ ತಲೆ ಮೇಲೆ ಹೊತ್ತ ಕೂಲಿ ಕಾರ್ಮಿಕರು. ಹಾವೇರಿಯಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿದೆ. ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸುರೇಶ್ ಪೂಜಾರ್ ಮತ್ತು ಬಸವರಾಜ್ ಪೂಜಾರ್ ಮಣಿಯ ಗುಂಡಿಯದು. ಸುಮಾರು 8 ವರ್ಷಗಳಿಂದ ಸ್ವಚ್ಛಗೊಳಿಸದ ಮಲಗುಂಡಿ. ಹಿರೇಕೆರೂರು ನಗರದಿಂದ ಕೂಲಿ ಕಾರ್ಮಿಕರನ್ನ ಕರೆಸಿ ಸ್ವಚ್ಛತೆಯನ್ನ ಮಾಡಿಸಿದ್ದಾನೆ. ಜಾಸ್ತಿ ಕೂಲಿ ಹಣವನ್ನ ನೀಡಿ ಸ್ವಚ್ಛಗೊಳಿಸಿರುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಸುರೇಶ್ ಬಸವರಾಜ್ ಎಂಬುವರ ಮೇಲೆ ಕೇಸ್ ಇದೀಗ ದಾಖಲಾಗಿದೆ. ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ನಿಜಕ್ಕೂ ಕೂಡ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಸ್ಟೋರಿ ಕಂಡ್ರೆ ಇದು. ಹಾವೇರಿಯಲ್ಲಿ ಮಲ ಹೊರುವ ಪದ್ಧತಿ ಇನ್ನೂ ಜೀವಂತವಾಗಿದೆ ಅಂತ ಅಂದ್ರೆ ನಿಜಕ್ಕೂ ನಾಚಿಕೆಗೇಡಿ ಕೆಲಸ ಇದು. ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಅಲ್ಲಿ ಕೂಲಿ ಕಾರ್ಮಿಕರನ್ನ ಕರೆಸಿ ಮಲವನ್ನ ಅಲ್ಲಿ ತಲೆ ಮೇಲೆ ಹೊತ್ತು ಅಲ್ಲಿ ಹಾಕಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ. ಯಾಕಂದ್ರೆ ನಾಗರಿಕರು ಎಲ್ಲ ಮನುಷ್ಯ ಈ ಪದ್ಧತಿ ಬೇಡ ಅಂತಾನೆ ಸರ್ಕಾರ ಕಾನೂನನ್ನ ಅಲ್ಲಿ ತಂದಿದೆ. ಅಂದ್ರೆ ಈ ರೀತಿ ಯಾರು ಕೂಡ ಮಾಡಬಹುದು. ಅದಕ್ಕೆ ಅಂತ ಇವಾಗಿನ ಟೆಕ್ನಾಲಜಿಗಳು ಬಂದಿದೆ. ಟೆಕ್ನಾಲಜಿಗಳನ್ನ ಅಲ್ಲಿ ಬಳಸ್ಕೊಂಡು ಇದನ್ನ ಹೊರ ಹಾಕುವಂತ ಕೆಲಸ ಮಾಡಬೇಕು. ಆದ್ರೆ ಇಲ್ಲಿ ನೋಡಿ, ಕೂಲಿ ಕಾರ್ಮಿಕರನ್ನ ಕರೆಸಿ ಅಲ್ಲಿ ಹೆಚ್ಚಾಗಿ ಹಣ ಕೊಡ್ತೀನಿ ಅನ್ನುವಂಥ ಒಂದು ಏನು ಆಸೆಯನ್ನ ಹುಟ್ಟಿಸಿ ಈ ರೀತಿಯಾಗಿ ಮಾಡಿಸೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಂದು ಹೇಳ್ತೀನಿ ನಾನು, ಆ ಕೆಲಸ ಮಾಡೋಕ್ಕೆ ಅಂತ ಮುಂದಾಗ್ತಾರಲ್ಲ ಕೂಲಿ ಕಾರ್ಮಿಕರು, ಅವರು ಕೂಡ ತಮ್ಮ ಸ್ವಾಭಿಮಾನದ ಬಗ್ಗೆ, ತಮ್ಮತನದ ಬಗ್ಗೆ ಅವರು ಮರೆತು ಇದನ್ನೆಲ್ಲ ಮಾಡ್ತಾರ. ಹಾಗಾದ್ರೆ ಅವ್ರಿಗೂ ಕೂಡ ಗಮನ ಇರಬೇಕು. ನಾ ಏನ್ ಕೆಲಸ ಮಾಡಬೇಕು, ನಾನು ಏನ್ ಕೆಲಸ ಮಾಡಬಾರ್ದು ಅಂತ. ಹಣ ಜಾಸ್ತಿ ಕೊಡ್ತಾರೆ ಅಂದ ತಕ್ಷಣ ಇವ್ರು ಹೇಗೆ ಕೆಲಸಕ್ಕೆ ಹೋಗ್ಬಿಡ್ತಾರೆ? ಅವ್ರಿಗೂ ತಮಗೂ ಕೂಡ ತಮ್ಮತನ, ತಮ್ಮ ಸ್ವಾಭಿಮಾನ ಅನ್ನೋದಿರುತ್ತೆ ಅಲ್ವಾ? ಸೊ ಈ ತರ ಅವರು ಕೂಡ ಇದಕ್ಕೆ ಮುಂದಾಗಬಾರ್ದು. ಹೀಗಾಗಿ ಅವರು ಒಂದು ರೀತಿಯಲ್ಲಿ ಇದಕ್ಕೆ ಸಪೋರ್ಟ್ ಮಾಡ್ದಂಗಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಈ ಒಂದು ಪದ್ಧತಿ ಇನ್ನೂ ಜೀವಂತವಾಗಿದೆ, ಮಲ ಹೊರುವಂತ ಪದ್ಧತಿ ಅಂತ ಅಂದ್ರೆ ನಿಜಕ್ಕೂ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಸ್ಟೋರಿ ಇದು. ಸೊ ಹೀಗಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್ ಈ ಬಗ್ಗೆ? ಎಸ್ ವನಿತಾ, ಈಗಿನ ಕಾಲದಲ್ಲಿ ಅಂದ್ರೆ ಏನು ಮಲ ಹೊರುವ ಪದ್ಧತಿ ಎಷ್ಟೋ ವರ್ಷಗಳ ಹಿಂದೆ ಮುಗಿದು ಹೋದಂತ ಒಂದು ಸುದ್ದಿ. ಆದ್ರೆ ಈ ಒಂದು ಗ್ರಾಮದಲ್ಲಿ ಇನ್ನೂ ಜೀವಂತವಾಗಿದೆಯಾ ಅಂತೂ ಅಂದೆನಿಸುತ್ತದೆ. ಯಾಕಂದ್ರೆ ಇಲ್ಲಿನ ಒಂದು ಪದ್ಧತಿಯನ್ನ ನೋಡಿದ್ರೆ, ಇವರು ಕೂಲಿ ಕಾರ್ಮಿಕರು ಕೆಲಸವನ್ನು ಮಾಡಿರೋದನ್ನು ನೋಡಿದ್ರೆ ಏನು ಈ ಗ್ರಾಮದಲ್ಲಿ ಇನ್ನೂ ಮಲ ಹೊರುವ ಪದ್ಧತಿ ಜೀವಂತವಾಗಿದೆ ಏನಪ್ಪಾ ಅನ್ನೋ ಒಂದು ರೀತಿಯಲ್ಲಿ ವರ್ತನೆ ಆಗ್ತದೆ. ಏನು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ಇಂತಹ ಒಂದು ದುರ್ಘಟನೆ ಅಂದ್ರೆ ಒಂದು ಘಟನೆ ನಡೆದಿದೆ. ಏನು ಅವರು ಬೇರೆ ಕಡೆಯಿಂದ ಏನು ಸುರೇಶ್ ಪೂಜಾರ್ ಹಾಗೂ ಬಸವರಾಜ್ ಪೂಜಾರ್ ಎಂಬ 2 ವ್ಯಕ್ತಿಗಳು ತಮ್ಮ ಮನೆಯ ಏನು ಮಲಗುಂಡಿಯನ್ನ ಸ್ವಚ್ಛಗೊಳಿಸುವುದಕ್ಕಾಗಿ ಬೇರೆ ಊರಿಂದ ಕೂಲಿ ಕಾರ್ಮಿಕರನ್ನ ಕರೆಸಿ, ಅಂದ್ರೆ ಅದು ಹೆಚ್ಚಿನ ಒಂದು ಹಣಕ್ಕೆ ಅವರನ್ನ ಕರೆಸಿಕೊಂಡು ಅವರಿಂದ ಮಲವನ್ನ ಹೊರಿಸಿದ್ದಾರೆ. ಅದು ತಲೆಯ ಮೇಲೆ ಬುಟ್ಟಿಯಿಂದ ತಲೆಯ ಮೇಲೆ ಗುಂಡಿಯಲ್ಲಿ ಆಳಕ್ಕೆ ಇಳಿದು ಸ್ವಚ್ಛಗೊಳಿಸುವ ರೀತಿಯಲ್ಲಿ ಅವರ ಜೊತೆ ನಡ್ಕೊಂಡಿದ್ದಾರೆ. ಯಾಕಂತಂದ್ರೆ ನಿಮಗೆ ಜಾಸ್ತಿ ಹಣವನ್ನ ಕೊಡ್ತೇನೆ, ನೀವು ಇದೇ ರೀತಿಯನ್ನ ಸ್ವಚ್ಛಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿ ಆ ಒಂದು ಕಾರ್ಮಿಕರು ಕೂಡ ಏನೋ ಕಷ್ಟವಿದ್ದು ಇರಬಹುದು, ಆದ್ರೆ ಇವರು ಆ ರೀತಿ ಒಂದು ಮಾಡಬಾರ್ದಿತ್ತು. ಯಾಕಂದ್ರೆ ಆ ರೀತಿ ಹೇಳಿ ಮಾಡಿಸುವಂತದ್ದು ಪದ್ಧತಿ ಇಲ್ಲ. ಯಾಕಂದ್ರೆ ಅದು ಬಹಳ ತಪ್ಪು. ಈಗ ಮಲ ಹೊರುವ ಪದ್ಧತಿ ಹಿಂದಿನ ಎಷ್ಟೋ ದಿನಗಳ ಹಿಂದೆ ಮುಗಿದು ಹೋದ ಕಥೆ ಅದ. ಅದನ್ನ ಇವರು ಅಂತ ಒಂದು ಕೆಲಸವನ್ನ ಇವರ ಕಡೆಯಿಂದ ಮಾಡಿಸಿದ್ದಾರೆ. ಹೀಗಾಗಿ ಇವರಿಗೆ ಈಗಾಗ್ಲೇ ಕೂಡ ಪೊಲೀಸರು ಕೂಡ ಇವರ ಮೇಲೆ FIR ಹಾಕಿ ಇವರ ಮೇಲೆ ಈಗಾಗಲೇ ದೂರನ್ನು ದಾಖಲಿಸಿದ್ದಾರೆ. ಹೀಗಾಗಿ ಈ ಒಂದು ಪದ್ಧತಿ ಕೂಡ ಇಷ್ಟ ಆಗಿದ್ದು ಅಲ್ಲಿನ ಜನರಿಗೆ ಒಂದು ಬಹಳ ವಿಷಾದಕರವಾದ ಘಟನೆಯಾಗಿದೆ ವನಿತಾ. ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗೆ.